ಅರಿಯೋಣ. ಒಂದು, ಈ ಹಂತದಲ್ಲಿ ಈ ನಡುವೆ ಬಂದಂತಹ ಒಂದು ಮಹತ್ವ ಪೂರ್ಣವಾದಂತಹ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ನೀಡಿದಂತಹ ಒಂದು ಜಡ್ಜ್ಮೆಂಟ್ ಬಗ್ಗೆ ಇಲ್ಲಿ ವಿಚಾರ ಮಾಡೋಣ. ಈ ನಿಟ್ಟಿನಲ್ಲಿ ರೀಸೆಂಟ್ ಆಗಿ ನೀಡಿರುವಂತಹ ಜಡ್ಜ್ಮೆಂಟ್ SC/ST ಜನಾಂಗದವರು ಹಿಂದೂ ಮತ್ತು ಸಿಖ್ ಹಾಗೂ ಬುದ್ಧಿಸಂ ಧರ್ಮವನ್ನು ಬಿಟ್ಟು ಬೇರೆ ಯಾವುದೇ ಧರ್ಮಕ್ಕೆ ಬದಲಾವಣೆಗೊಂಡರೆ ಅವರಿಗೆ PTCL ಅಥವಾ SC/ST ಏನು ಅವರಿಗೆ ಸಹಾಯ ಮತ್ತು ಅವರಿಗೆ ನೀಡಿದಂತಹ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಸಿಗುವುದಿಲ್ಲ ಎಂಬುದರ ಬಗ್ಗೆ ತೀರ್ಮಾನ ನೀಡಿರುವಂತಹ ಸೈಟೇಷನ್ ಬಗ್ಗೆ ಇಲ್ಲಿ ತಿಳಿಯೋಣ. ಈ ನಿಟ್ಟಿನಲ್ಲಿ ಧರ್ಮ ಬದಲಿಸಿದರೆ ಜಮೀನು ಹಕ್ಕು ಕೂಡ ಹೋಗುತ್ತದಾ ಅಥವಾ ಸರ್ಕಾರ ಕೊಟ್ಟ ಜಮೀನು ಯಾವತ್ತೂ ಕಾನೂನಿನ ರಕ್ಷಣೆಯಲ್ಲೇ ಉಳಿಯುತ್ತದಾ ಎಂಬುದರ ಬಗ್ಗೆ, ಈ ಪ್ರಶ್ನೆಯ ಬಗ್ಗೆ ಇಂದು ಕರ್ನಾಟಕದ ಸಾವಿರಾರು ಜನರ ಬದುಕನ್ನು ನೇರವಾಗಿ ಪ್ರಭಾವಿಸುತ್ತಿರುವ ಗಂಭೀರ ಕಾನೂನು ಪ್ರಶ್ನೆಯಾಗಿದೆ. ಸ್ನೇಹಿತರೆ, ತಮಗೆ ಗೊತ್ತಿರುವಂತೆ ಈ ನಡುವೆ ಬಂದಿರುವಂತಹ ಜಡ್ಜ್ಮೆಂಟ್ನ ಪ್ರಕಾರ SC/ST ಜನಾಂಗದವರು ಬೇರೆ ಧರ್ಮಕ್ಕೆ ಬದಲಾವಣೆಗೊಂಡರೆ ಅವರಿಗೆ ಸರ್ಕಾರದಿಂದ ಸಿಗುತ್ತಿರುವ SC/ST ಅದರಲ್ಲಿ ಸಿಗುತ್ತಿರುವ ಸೌಲಭ್ಯಗಳು ವಂಚಿತರಾಗುತ್ತಾರೆ ಎಂದು ತಿಳಿಸಿರುವ ತೀರ್ಮಾನದಿಂದ ಅದು ಜಮೀನಿನ ಮೇಲೆ ಕೂಡ ಪರಿಣಾಮ ಬೀರುತ್ತಾ ಅನ್ನುವಂತಹ ಒಂದು ಗಂಭೀರ ಕಾನೂನು ಪ್ರಶ್ನೆ ಇಲ್ಲಿ ಚರ್ಚೆ ಮಾಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಏಕೆಂದರೆ ಬಹಳಷ್ಟು ಜನರು ಧರ್ಮ ಬದಲಿಸಿದರೆ PTCL ಜಮೀನು ಹಕ್ಕು ಕಳೆದು ಹೋಗುತ್ತದೆ ಎಂಬ ತಪ್ಪು ನಂಬಿಕೆಯಲ್ಲಿ ಈಗ ಎದುರಿಸುತ್ತಿದ್ದಾರೆ, ನಂಬಿಕೆಯಲ್ಲಿ ಬದುಕುತ್ತಿದ್ದಾರೆ. ಯಾಕೆಂದರೆ ಅದು ನಿಜವಾಗಿಯೂ ಕಾನೂನು ಸತ್ಯವೇ ಅಥವಾ ಕಾನೂನಿನ ತಪ್ಪು ಅರ್ಥೈಸಿಕೊಳ್ಳುವಿಕೆಯ ಫಲವೇ ಎಂಬುದನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾದ ವಿಷಯವಾಗಿದೆ. ಇಂದು ಈ ಗೊಂದಲವನ್ನು ನಿವಾರಿಸಲು ಮತ್ತು ನಿಜವಾದ ಕಾನೂನು ಸ್ಥಿತಿಯನ್ನು ತಿಳಿದುಕೊಳ್ಳಲು ನಾವು ಈಗ ಈ ವಿಷಯವನ್ನು ಆಳವಾಗಿ ವಿಶ್ಲೇಷಿಸಿ ನ್ಯಾಯಾಲಯಗಳು ಸ್ಥಾಪಿಸಿರುವ ಕಾನೂನು ತತ್ವಗಳ ಆಧಾರದ ಮೇಲೆ ಸ್ಪಷ್ಟವಾದ ಸತ್ಯವನ್ನು ತಿಳಿದುಕೊಳ್ಳುವ ವಿಚಾರವಾಗಿ ನಾವು ವಿಶ್ಲೇಷಣೆ ಮಾಡೋಣ. ಈ ನಿಟ್ಟಿನಲ್ಲಿ ಯಾರು ನಮ್ಮ JBM ಕನ್ನಡ ಅರಿವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರೆಲ್ಲರೂ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿ ಕೇಳಿ, ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬೇರೆಯವರಿಗೆ ಇದರ ಬಗ್ಗೆ ವಿಚಾರವನ್ನು ತಿಳಿಸಿ. ಎಲ್ಲರಿಗೂ ಈ ವಿಚಾರ ತಿಳಿಯಲಿ ಎಂಬುದೇ ನಮ್ಮ ಆಶಯ. ಈ ನಿಟ್ಟಿನಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಜಡ್ಜ್ಮೆಂಟ್ ಚಿಂತಾಡ ಆನಂದ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸಿರುವ ಕಾನೂನು ತತ್ವವೇನೆಂದರೆ, ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಎಂಬ ಸ್ಥಾನಮಾನವನ್ನು ಪಡೆಯಲು ಕೇವಲ ಜನ್ಮ ಮಾತ್ರ ಸಾಕಾಗುವುದಿಲ್ಲ. ವ್ಯಕ್ತಿಯು ತನ್ನ ಮೂಲ ಧಾರ್ಮಿಕ ಹಾಗೂ ಸಾಮಾಜಿಕ ವ್ಯವಸ್ಥೆಯೊಂದಿಗೆ ನಂಟು ಹೊಂದಿರಬೇಕು ಮತ್ತು ಈ ವ್ಯವಸ್ಥೆಯೊಳಗಿನ ಸಾಮಾಜಿಕ ಗುರುತಿನ ಭಾಗವಾಗಿರಬೇಕು ಎಂದು ತಿಳಿಸಿದೆ. ಮತ್ತು ನ್ಯಾಯಾಲಯವು ಈ ವಿಚಾರವನ್ನು ವಿಶ್ಲೇಷಿಸುವಾಗ ಜಾತಿ ಎಂಬುದು ಕೇವಲ ಜನನದಿಂದ ಬಂದ ಗುರುತು ಮಾತ್ರವಲ್ಲ, ಅದು ನಿರ್ದಿಷ್ಟ ಧಾರ್ಮಿಕ ಸಾಮಾಜಿಕ ರಚನೆಯೊಂದಿಗೆ ಸಂಬಂಧ ಹೊಂದಿರುವ ಸಂವಿಧಾನಾತ್ಮಕ ಮಾನ್ಯತೆ ಎಂದು ಸ್ಪಷ್ಟಪಡಿಸಿದೆ. ಹೀಗಾಗಿ ಯಾವುದೇ ವ್ಯಕ್ತಿ ತನ್ನ ಮೂಲ ಧರ್ಮವನ್ನು ತ್ಯಜಿಸಿ ಬೇರೆ ಧರ್ಮಕ್ಕೆ ಪರಿವರ್ತನೆಗೊಂಡಲ್ಲಿ ಅವನಿಗೆ ಹಿಂದಿನಂತೆ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಸ್ಥಾನಮಾನ ಸ್ವಯಂ ಮುಂದುವರಿಯುವುದಿಲ್ಲ ಎಂದು ತೀರ್ಮಾನ ನೀಡಿದೆ. ಮತ್ತು ಈ ಆಧಾರದ ಮೇಲೆ ದೊರೆಯುವ ಸಂವಿಧಾನಾತ್ಮಕ ಸೌಲಭ್ಯಗಳು ಅನ್ವಯಿಸುವುದಿಲ್ಲ ಎಂಬುದು ನ್ಯಾಯಾಲಯದ ಸ್ಪಷ್ಟ ಹಾಗೂ ಸ್ಥಿರ ನಿಲುವಾಗಿದೆ. ಈ ಸುಪ್ರೀಂ ಕೋರ್ಟ್ ಈ ನಿರ್ಧಾರದ ಅನ್ವಯ ಹೇಳುತ್ತಿರುವ ಕನಿಷ್ಠ ನಮಗೆ ಸಂವಿಧಾನಾತ್ಮಕವಾಗಿ ಯಾವ್ಯಾವ ಸೌಲಭ್ಯಗಳಿದವೋ ಅವು ಯಾವುವು ಅನ್ವಯಿಸುವುದಿಲ್ಲ ಅಂತ ಹೇಳಿದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯ ಸ್ಪಷ್ಟ ಹಾಗೂ ಸ್ಥಿರ ನಿಲುವಾಗಿದೆ.
ಇದು ನಿಜಕ್ಕೂ ಅತ್ಯಂತ ಮಹತ್ವದ ತೀರ್ಪಾಗಿದ್ದರೂ ಇದೇ ತತ್ವವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೇರೆ ಕಾನೂನು ವಿಷಯಗಳಿಗೆ ಅನ್ವಯಿಸುವುದೇ ಇದು ಇಂದಿನ ದೊಡ್ಡ ಸಮಸ್ಯೆ ಆಗಿದೆ. ಈ ನಿಟ್ಟಿನಲ್ಲಿ ಅತ್ಯಂತ ಸಾಮಾನ್ಯವಾಗಿ ನಡೆಯುತ್ತಿರುವ ಗಂಭೀರ ಕಾನೂನು ತಪ್ಪು ಏನೆಂದರೆ, ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವ ಚಿಂತಾಡ ಆನಂದ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ತೀರ್ಪಿನ ತತ್ವವನ್ನು PTCL ಜಮೀನು ಪ್ರಕರಣಗಳಿಗೆ ನೇರವಾಗಿ ಅನ್ವಯಿಸುವುದು. ಇದು ಸಂಪೂರ್ಣವಾಗಿ ಕಾನೂನುಬದ್ಧವಾದ ತಪ್ಪಾಗಿದೆ. ಯಾಕೆಂದರೆ ಆ ತೀರ್ಪು ಸಂಪೂರ್ಣವಾಗಿ ವ್ಯಕ್ತಿಯ ಕ್ಯಾಸ್ಟ್ ಸ್ಟೇಟಸ್ ಎಂಬ ವೈಯಕ್ತಿಕ ಹಾಗೂ ಸಂವಿಧಾನಾತ್ಮಕ ಗುರುತಿನ ಕುರಿತು ಮಾತ್ರ ಆಗಿದ್ದು, ಜಮೀನಿನ ಹಕ್ಕು ಅಥವಾ ಅದರ ಕಾನೂನು ಸ್ವರೂಪವನ್ನು ನಿರ್ಧರಿಸಿರುವುದಕ್ಕೆ ಸಂಬಂಧಪಟ್ಟದ್ದಲ್ಲ ಎಂದು ತೀರ್ಮಾನಿಸಲಾಗಿದೆ. ಇಲ್ಲಿ ನಾವು ಸ್ಪಷ್ಟವಾಗಿ ಗ್ರಹಿಸಬೇಕಾದ ಮುಖ್ಯ ವ್ಯತ್ಯಾಸವೆಂದರೆ, ಕ್ಯಾಸ್ಟ್ ಒಂದು ವೈಯಕ್ತಿಕ ಗುರುತು, ಆದರೆ ಲ್ಯಾಂಡ್ ಗ್ರಾಂಟ್ ಒಂದು ಸ್ವತಂತ್ರ ಕಾನೂನು ಹಕ್ಕು. ಈ ಎರಡು ಭಿನ್ನ ಕ್ಷೇತ್ರಗಳನ್ನು ಪರಸ್ಪರ ಮಿಶ್ರಗೊಳಿಸುವುದು ಕಾನೂನಿನ ಮೂಲತತ್ವಗಳಿಗೆ ವಿರುದ್ಧವಾಗಿದ್ದು, ನ್ಯಾಯಾಲಯದ ದೃಷ್ಟಿಯಲ್ಲಿ ಗಂಭೀರ ದೋಷವಾಗುತ್ತದೆ. ಆದ್ದರಿಂದ ವ್ಯಕ್ತಿಯ ಜಾತಿ ಅಥವಾ ಧರ್ಮದ ಬದಲಾವಣೆಯನ್ನು ಆಧರಿಸಿ PTCL ಜಮೀನಿನ ಹಕ್ಕುಗಳನ್ನು ನಿರ್ಧರಿಸುವುದು ಕಾನೂನುಬದ್ಧವಾಗಿ ಅಸಂಗತವಾಗಿದ್ದು, ಈ ವಿಷಯದಲ್ಲಿ ಸ್ಪಷ್ಟವಾದ ಕಾನೂನು ಅರಿವು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ನಿರ್ಣಾಯಕವಾಗಿ ಹೇಳಬೇಕಾದರೆ, PTCL ಕಾಯ್ದೆ ನಿಜವಾಗಿ ಏನು ಹೇಳುತ್ತದೆ ಎಂಬುದನ್ನು ಸರಿಯಾಗಿ ಗ್ರಹಿಸಬೇಕು. PTCL ಕಾಯ್ದೆ ಅಡಿಯಲ್ಲಿ ಯಾವುದೇ ಪ್ರಕರಣದಲ್ಲಿ ಮೊದಲನೆಯದಾಗಿ ಪರಿಶೀಲಿಸಬೇಕಾದ ಅಂಶವೆಂದರೆ, ಸಂಬಂಧಿತ ಜಮೀನು ಸರ್ಕಾರದಿಂದ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ವರ್ಗದವರಿಗೆ ಗ್ರಾಂಟೆಡ್ ಲ್ಯಾಂಡ್ ಆಗಿ ಮಂಜೂರಾಗಿದೆಯೇ ಮತ್ತು ಮಂಜೂರಿನೊಂದಿಗೆ ನಾನ್ ಎಲಿನೇಷನ್ ಕಂಡೀಷನ್ ಎಂಬ ಹಸ್ತಾಂತರ ನಿಷೇಧ ಷರತ್ತು ಅಸ್ತಿತ್ವದಲ್ಲಿದೆಯೇ ಎಂಬುದು ಇದೇ ಕಾನೂನಿನ ಕೇಂದ್ರ ಬಿಂದುವಾಗಿದ್ದು, ಈ ಕಾಯ್ದೆಯ ಮೂಲ ಉದ್ದೇಶವೇ SC/ST ವರ್ಗದವರಿಗೆ ಸರ್ಕಾರದಿಂದ ನೀಡಲಾದ ಜಮೀನು ಮತ್ತೆ ಅನ್ಯಾಯವಾಗಿ ಅವರ ಕೈಯಿಂದ ಕಳೆದು ಹೋಗದಂತೆ ರಕ್ಷಿಸುವುದು ಮತ್ತು ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸುವುದು. ಹೀಗಾಗಿ PTCL ಕಾಯ್ದೆಯ ಅನ್ವಯದಲ್ಲಿ ವ್ಯಕ್ತಿಯ ಧರ್ಮ, ಜಾತಿ ಅಥವಾ ವೈಯಕ್ತಿಕ ಗುರುತಿನ ಬದಲಾವಣೆಗಳು ಯಾವುದೇ ನಿರ್ಣಾಯಕ ಪಾತ್ರ ವಹಿಸುವುದಿಲ್ಲ. ಬದಲಾಗಿ ಜಮೀನಿನ ಗ್ರಾಂಟ್ ನೇಚರ್ ಮತ್ತು ಅದರ ಮೇಲೆ ಏರಲಾದ ನಿರ್ಬಂಧಗಳೇ ಮುಖ್ಯ. ಆದ್ದರಿಂದ ಯಾವುದೇ PTCL ವಿಚಾರಣೆಯಲ್ಲಿ ವ್ಯಕ್ತಿಯ ಧರ್ಮ ಮುಖ್ಯವಲ್ಲ, ಜಮೀನಿನ ಮಂಜೂರು ಮತ್ತು ಅದರ ಕಾನೂನು ಸ್ವರೂಪವೇ ಮುಖ್ಯ ಎಂಬುದು ಸ್ಪಷ್ಟವಾದ ಹಾಗೂ ಸ್ಥಿರವಾದ ಕಾನೂನು ತತ್ವವಾಗಿದೆ. ಈ ನಿಟ್ಟಿನಲ್ಲಿ ವಿಚಾರವಾಗಿ ತಿಳಿಯಬೇಕಾದರೆ, ಕಾನೂನು ದೃಷ್ಟಿಯಿಂದ ಅತ್ಯಂತ ಆಳವಾದ ನಿರ್ಣಾಯಕ ತತ್ವವೇನೆಂದರೆ, ಒಂದು, ಜಮೀನು ಸರ್ಕಾರದಿಂದ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ಗೆ ವರ್ಗದವರಿಗೆ ಗ್ರಾಂಟೆಡ್ ಲ್ಯಾಂಡ್ ಆಗಿ ಮಂಜೂರಾದ ಕ್ಷಣದಿಂದಲೇ ಅದರ ಕಾನೂನು ಸ್ವರೂಪವು ಶಾಶ್ವತವಾಗಿ ಸ್ಥಿರವಾಗುತ್ತದೆ. ಆ ಜಮೀನಿಗೆ PTCL ಆಕ್ಟ್ 1978 ಅಡಿಯಲ್ಲಿ ನಿರಂತರ ರಕ್ಷಣೆ ಲಭ್ಯವಾಗುತ್ತದೆ. ಈ ರಕ್ಷಣೆಯ ಉದ್ದೇಶವೇ ಈ ಜಮೀನನ್ನು ಮೂಲ ಲಾಭಧಾರಕರಿಂದ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಿ ದೂರ ಮಾಡುವ ಹಸ್ತಾಂತರಗಳನ್ನು ಅಮಾನ್ಯಗೊಳಿಸುವುದು ಹಾಗೂ ಸಾಮಾಜಿಕ ನ್ಯಾಯವನ್ನು ಕಾಯ್ದುಕೊಳ್ಳುವುದು. ಹೀಗಾಗಿ ನಂತರದ ಅವಧಿಯಲ್ಲಿ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಆಗಲಿ, ಧರ್ಮ ಬದಲಾದರೂ, ಜಾತಿ ಸ್ಥಿತಿ ಬದಲಾಗಿದ್ದರೂ ಅವು ಯಾವುದೂ ಜಮೀನಿನ ಮೂಲ ಗ್ರಾಂಟ್ ನೇಚರ್ ಅನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಏಕೆಂದರೆ ಜಮೀನಿನ ಹಕ್ಕು ವ್ಯಕ್ತಿಯ ವೈಯಕ್ತಿಕ ಸ್ಥಿತಿಯಿಂದ ಬಂದಿಲ್ಲ, ಅದು ಸರ್ಕಾರದ ಕಾನೂನುಬದ್ಧ ಮಂಜೂರಿನಿಂದ ಉಗಮಿರುವ ಸ್ವತಂತ್ರ ಹಕ್ಕಾಗಿದೆ. ಆದ್ದರಿಂದ ವೈಯಕ್ತಿಕ ಗುರುತಿನ ಬದಲಾವಣೆಗಳನ್ನು ಆಧರಿಸಿ ಗ್ರಾಂಟೆಡ್ ಲ್ಯಾಂಡ್ ನ ಕಾನೂನು ಸ್ವರೂಪವನ್ನು ಪ್ರಶ್ನಿಸುವುದು ಕಾನೂನಿನ ಮೂಲಭೂತ ತತ್ವಗಳಿಗೆ ವಿರುದ್ಧವಾಗಿದ್ದು, ನ್ಯಾಯಾಲಯಗಳು ನಿರಂತರವಾಗಿ ಒತ್ತಿ ಹೇಳಿರುವ ಸ್ಥಿರ ನಿಲುವೇನೆಂದರೆ, ಒಮ್ಮೆ ಗ್ರಾಂಟೆಡ್ ಲ್ಯಾಂಡ್ ಆಗಿದ್ದರೆ ಅದು ಕಾನೂನು ಸ್ವರೂಪವು ಯಾವತ್ತೂ ಬದಲಾಗುವುದಿಲ್ಲ ಎಂಬುದು. ಈ ನಿಟ್ಟಿನಲ್ಲಿ ಮಾನ್ಯ ನ್ಯಾಯಾಲಯದ ಮುಂದೆ ಮಂಡಿಸಬೇಕಾದ ಯಾವುದೇ ಒಂದು ಪ್ರಕರಣ ಈ ವಿಚಾರದಲ್ಲಿ ನ್ಯಾಯಾಲಯಕ್ಕೆ ಹೋದಾಗ
ನ್ಯಾಯಾಲಯದ ಮುಂದೆ ಮಂಡಿಸಬೇಕಾದ ಅತ್ಯಂತ ದೃಢವಾದ ಮತ್ತು ಪರಿಣಾಮಕಾರಿ ವಾದವೇನೆಂದರೆ, ನ್ಯಾಯಾಲಯದಲ್ಲಿ ಗ್ರಾಂಟ್ ಕ್ಯಾಸ್ಟ್ ಈಸ್ ಪರ್ಸನಲ್, ಗ್ರಾಂಟ್ ಈಸ್ ಲೀಗಲ್. ಅಂದ್ರೆ ಧರ್ಮ ವೈಯಕ್ತಿಕವಾಗಿದ್ದು ಗ್ರಾಂಟ್ ಅನ್ನೋದು ಲೀಗಲ್, ಕಾನೂನಾತ್ಮಕವಾಗಿರುವುದರಿಂದ ಇದು ಮಾನ್ಯ. ಜಾತಿ ವೈಯಕ್ತಿಕವಾಗಿದ್ದು ಆದರೆ ಜಮೀನಿನ ಮಂಜೂರು ಕಾನೂನುಬದ್ಧವಾದಂತೂ ವಾದ ಮಾಡಬೇಕಾಗುತ್ತದೆ. ಅಂದರೆ ವ್ಯಕ್ತಿಯ ಜಾತಿ ಅಥವಾ ಧಾರ್ಮಿಕ ಗುರುತು ಒಂದು ವೈಯಕ್ತಿಕ ಮತ್ತು ಸಂವಿಧಾನಾತ್ಮಕ ಅಂಶವಾಗಿದ್ದು ಅದು ಕಾಲಕ್ರಮೇಣ ಬದಲಾಗುವ ಸಾಧ್ಯತೆ ಇದೆ. ಆದರೆ ಸರ್ಕಾರದಿಂದ ಕಾನೂನುಬದ್ಧವಾಗಿ ಮಂಜೂರಾದ ಜಮೀನಿನ ಗ್ರಾಂಟ್ ಸ್ವರೂಪವು ಸಂಪೂರ್ಣವಾಗಿ ವಿಭಿನ್ನವಾದ ಸ್ವತಂತ್ರ ಹಾಗೂ ಶಾಶ್ವತ ಕಾನೂನು ಹಕ್ಕಾಗಿರುತ್ತದೆ. ಹೀಗಾಗಿ ವ್ಯಕ್ತಿಯ ಗುರುತು ಮತ್ತು ಜಮೀನಿನ ಹಕ್ಕು ಎಂಬ ಎರಡು ವಿಭಿನ್ನ ಕ್ಷೇತ್ರಗಳನ್ನು ಒಂದರೊಂದಿಗೆ ಒಂದನ್ನು ಮಿಶ್ರಗೊಳಿಸುವುದು ಕಾನೂನಿನ ಮೂಲ ತತ್ವಗಳಿಗೆ ವಿರುದ್ಧವಾಗಿದ್ದು ನ್ಯಾಯ ನಿರ್ಣಯದಲ್ಲಿ ಗಂಭೀರ ದೋಷಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ನ್ಯಾಯಾಲಯವು ಸ್ಪಷ್ಟವಾಗಿ ಈ ವ್ಯತ್ಯಾಸವನ್ನು ಗುರುತಿಸಿ ಜಮೀನಿನ ಗ್ರಾಂಟೆಡ್ ಲ್ಯಾಂಡ್ ಸ್ವರೂಪವನ್ನು ವ್ಯಕ್ತಿಯ ಜಾತಿ ಅಥವಾ ಧರ್ಮದ ಆಧಾರದ ಮೇಲೆ ಅಲ್ಲ, ಆದರೆ ಅದರ ಮೂಲ ಮಂಜೂರು ಮತ್ತು ಕಾನೂನು ನಿಯಮಗಳ ಆಧಾರದ ಮೇಲೆ ಮಾತ್ರ ನಿರ್ಧರಿಸಬೇಕೆಂದು ಬಲವಾದ ಮತ್ತು ಹಾಗೂ ನ್ಯಾಯಸಮ್ಮತವಾದ ವಾದವನ್ನು ಮಂಡಿಸಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಅಂದ್ರೆ ಕನ್ನಡದ ಜನತೆ ಅತ್ಯಂತವಾಗಿ ಗಮನಿಸಬೇಕಾದ ಮುಖ್ಯ ಕಾನೂನು ಎಚ್ಚರಿಕೆ ಏನೆಂದರೆ, ಧರ್ಮ ಬದಲಿಸಿದರೆ ಜಮೀನು ಹಕ್ಕು ಸ್ವಯಂ ಕಳೆದು ಹೋಗುತ್ತದೆ ಎಂಬುದು ಸಂಪೂರ್ಣ ತಪ್ಪಾದ ನಂಬಿಕೆಯಾಗಿರುತ್ತದೆ. ಹಾಗೆಯೇ ವ್ಯಕ್ತಿಗೆ ಪ್ರಸ್ತುತ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ ಸ್ಥಾನಮಾನ ಇಲ್ಲದಿದ್ದರೆ PTCL ಕಾಯ್ದೆ ಅನ್ವಯಿಸುವುದಿಲ್ಲ ಎಂಬ ಅಭಿಪ್ರಾಯವು ಕಾನೂನುಬದ್ಧವಾಗಿ ಸರಿಯಲ್ಲ. ವಾಸ್ತವವಾಗಿ PTCL ಕಾಯ್ದೆಯ ಅನ್ವಯವನ್ನು ನಿರ್ಧರಿಸುವುದು ವ್ಯಕ್ತಿಯ ಹಿಂದಿನ ಜಾತಿ ಅಥವಾ ಧರ್ಮವಲ್ಲ, ಆದರೆ ಜಮೀನು ಸರ್ಕಾರದಿಂದ ಮೂಲತಃ SC/ST ವರ್ಗದವರಿಗೆ ಗ್ರಾಂಟೆಡ್ ಲ್ಯಾಂಡ್ ಆಗಿ ಮಂಜೂರಾಗಿದೆಯೇ ಮತ್ತು ಅದರ ಮೇಲೆ ಹಸ್ತಾಂತರ ನಿಷೇಧ ಅಂದ್ರೆ ನಾನ್ ಎಲಿನೇಷನ್ ಉಲ್ಲಂಘನೆ ಆಗಿದೆಯೇ ಎಂಬುದು ಪ್ರಮುಖ ಮಾನದಂಡವಾಗಿದೆ. ಹೀಗಾಗಿ ಧರ್ಮ ಪರಿವರ್ತನೆ ಅಥವಾ ಜಾತಿ ಬದಲಾವಣೆ ಆಧರಿಸಿ ಜಮೀನಿನ ಹಕ್ಕುಗಳನ್ನು ನಿರಾಕರಿಸುವುದು ಕಾನೂನಿನ ಅರಿವಿನ ಕೊರತೆಯಿಂದ ಉಂಟಾಗುವ ಗಂಭೀರ ತಪ್ಪಾಗಿದ್ದು ಜನರು ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳಲು ಸರಿಯಾದ ಕಾನೂನು ತಿಳುವಳಿಕೆಯನ್ನು ಹೊಂದುವುದು ಅತ್ಯವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಕೊನೆಯದಾಗಿ ಹೇಳಬೇಕಾದರೆ ಈ ಸಂಪೂರ್ಣ ಚರ್ಚೆಯ ಸಾರಾಂಶ ಎಂದರೆ, ಒಂದು ಸ್ಪಷ್ಟ ಹಾಗೂ ಅಚಲವಾದ ಕಾನೂನು ತತ್ವವಾಗಿ ಹೇಳುವುದೇನೆಂದರೆ, ಒಮ್ಮೆ ಸರ್ಕಾರದಿಂದ ಗ್ರಾಂಟೆಡ್ ಲ್ಯಾಂಡ್ ಆಗಿ ಮಂಜೂರಾದ ಜಮೀನು ಎಂದರೆ ಅದು ಸದಾ ಅದೇ ಕಾನೂನು ಸ್ವರೂಪದಲ್ಲಿಯೇ ಉಳಿಯುತ್ತದೆ. ವ್ಯಕ್ತಿಯ ಧರ್ಮ ಬದಲಾಗಬಹುದು, ಜಾತಿ ಸ್ಥಿತಿಯಲ್ಲಿಯೂ ಪರಿವರ್ತನೆ ಉಂಟಾಗಬಹುದು, ಆದರೆ ಸರ್ಕಾರದ ಮಂಜೂರಿನಿಂದ ಹುಟ್ಟಿಕೊಂಡ ಜಮೀನಿನ ಹಕ್ಕು ಮತ್ತು ಅದರ ಕಾನೂನು ರಕ್ಷಣೆಯನ್ನು ಯಾವುದೇ ವೈಯಕ್ತಿಕ ಬದಲಾವಣೆಗಳು ಸ್ಪರ್ಶಿಸಲು ಸಾಧ್ಯವಿಲ್ಲ. ಆದ್ದರಿಂದ ಧರ್ಮ ಬದಲಾಗಬಹುದು, ಆದರೆ ಜಮೀನಿನ ಹಕ್ಕು ಯಾವತ್ತೂ ಬದಲಾಗುವುದಿಲ್ಲ ಎಂಬುದೇ ನಿಜವಾದ ಮತ್ತು ಅಂತಿಮ ಮತ್ತು ಅಚಲವಾದ ಕಾನೂನು ಸತ್ಯವಾಗಿದೆ. ಈ ರೀತಿಯ ಒಂದು ವಿಚಾರವನ್ನು ಈ ವಿಡಿಯೋ ಮೂಲಕ ಹಂಚಿಕೊಂಡಿದ್ದು ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದೆ. ದಯವಿಟ್ಟು ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಜನರಿಗೆ ಸರಿಯಾದ ಕಾನೂನು ಜಾಗೃತಿ ಮೂಡಿಸಲು ನಿಮ್ಮ ಸಹಕಾರ ನೀಡಿ. ಏಕೆಂದರೆ ಒಂದು ಸರಿಯಾದ ಕಾನೂನು ತಿಳುವಳಿಕೆ ಹಲವರ ದಿಕ್ಕುಗಳನ್ನು ಕಾಪಾಡಲು ನೆರವಾಗಬಹುದು. ಮುಖ್ಯವಾಗಿ ಈ ಕರ್ನಾಟಕ ಜನತೆಯ ಕನ್ನಡಿಗರ ಈ SC/ST ಜನಾಂಗದವರಿಗೆ ಮತ್ತು ಈ PTCL ಆಕ್ಟ್ ಬಗ್ಗೆ ಇರುವಂತಹ ಈಗ ಬಂದಿರುವಂತಹ ಹೊಸ ಜಜ್ಮೆಂಟ್ನ ಮೂಲಕ ಸ್ಪಷ್ಟವಾಗಿ ನೀಡಿರುವಂತಹ ಸ್ಪಷ್ಟ ಜಜ್ಮೆಂಟ್ನಲ್ಲಿ ವಿನಾಕಾರಣ ಈ ಗ್ರಾಂಟೆಡ್ ಲ್ಯಾಂಡ್ ನ ತಪ್ಪಾಗಿ ಅರ್ಥೈಸಿಕೊಳ್ಳುವುದು ತಪ್ಪಾಗುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.